ನೋಡಿಕೊಂಡು ಎಷ್ಟಾದರೆ ಅಷ್ಟು ನಾನು ಕೂಡ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಯಾವ್ಯಾವ ಶಾಪಲ್ಲಿ ನಾನು ಏನೇನು ಶಾಪ್ ಮಾಡಿದೆ ಅಂದ್ಬಿಟ್ಟು. ಇವತ್ತು ಒಬ್ಬಳೇ ಹೋಗ್ತಾ ಇರೋದು, ಸಡನ್ನಾಗೆ ಒಬ್ಬಳೇ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಕಸಿನ್ ಬರ್ತೀನಿ ಅಂದ್ಲು, ಮತ್ತು ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಹುಷಾರಿಲ್ಲದೆ ಇತ್ತು. ಸೊ ಒಬ್ಬಳೇ ಹೋಗೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. BMTCಯಲ್ಲಿ ಇದ್ದೀನಿ, ಅಂದರೆ ಇಲ್ಲಿ ಮೇಕ್ರಿ ಸರ್ಕಲಿಂದ ಮೈಸೂರು ಬ್ಯಾಂಕ್ವರೆಗೂ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇರಿ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂದ್ಬಿಟ್ಟು. ಯಾವ್ಯಾವ ಶಾಪಲ್ಲಿ ತೊಗೊತೀನಿ, ಎಲ್ಲಿ ರೀಸನೇಬಲ್ ಆಗಿ ಸ್ವಲ್ಪ ಬರ್ಡೇ ಐಟಮ್ಸ್ ಕೂಡ ತೊಗೊಳ್ಳೋಣ. ಯಾವ ಥರ ಪ್ಲ್ಯಾನ್ಸಿನ ಏನೂ ಮಾಡಿಲ್ಲ ಬರ್ಡೇಗೆ, ಅಂದರೆ ಸ್ವಲ್ಪ ಸ್ವಲ್ಪ ಅಂದ್ಕೊಂಡಿದ್ದೀವಿ, ನೋಡಬೇಕು ಎಲ್ಲಿ ಮಾಡ್ತೀವಿ ಏನು ಅನ್ನೋದು ಇನ್ನೂ ಸ್ವಲ್ಪ ಡೌಟಲ್ಲಿದೆ. ಸೊ ನಾನು ಬ್ಲಾಗಲ್ಲೇ ತೋರಿಸ್ತೀನಿ ನಾನು ಎಲ್ಲಿ ಬರ್ಡೇ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅಂದ್ಬಿಟ್ಟು. ಅವನ್ನ ಕೂಡ ಮನೆಯಲ್ಲೇ ಮಲಗಿಸ್ಬಿಟ್ಟು ಬಂದೆ, ನಾನು ಮತ್ತೆ ನೋಡ್ಕೊತೀನಿ ಅಂತ ಹೇಳಿದ್ರು. ಸೊ ಅವನ್ನ ಕರ್ಕೊಂಡು ಬಿಸಿಲಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಡ್ರಾಪ್ ಬಿಟ್ಟು ನಾನು ಬಸ್ಸಲ್ಲಿ ಬಂದಿದ್ದೀನಿ. ನೋಡೋಣ ಅಂದ್ಕೊಂಡಿದ್ದೀನಿ, ಏನು ಸಿಕ್ಕುತ್ತೆ ಅಂತ ಗೊತ್ತಿಲ್ಲ, ಬಟ್ ಮೈಂಡಲ್ಲಿ ಸ್ವಲ್ಪ ಇದಿದೆ, ತೊಗೋಬೇಕು ಅನ್ನೋದಿದೆ. ಏನು ತೊಗೊತೀನಿ, ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಶಾಪ್ಸಲ್ಲಿ, ಬಿಕಾಸ್ ಹೆವಿ ಬಿಸಿಲಿದೆ. ಸೊ ನೋಡೋಣ, ಅಂದ್ಕೊಂಡಿರೋದೆಲ್ಲ ಸಿಗಲಿ ಬೇಗ, ಅಂದರೆ ಬೇಗ ಶಾಪ್ ಸಿಕ್ಕಿದ್ರೆ ಸ್ವಲ್ಪ. ನನಗೂ ಪರ್ಟಿಕ್ಯುಲರಾಗಿ ಶಾಪ್ಸ್ ಗೊತ್ತಿಲ್ಲ, ಬಟ್ ಗೂಗಲಲ್ಲಿ ಸ್ವಲ್ಪ ಒಂದು 2-3 ಶಾಪ್ನ ನನಗೆ ಬಟ್ಟೆ ಮತ್ತು ಈ ಬರ್ಡೇ ಡೆಕೋರೇಷನ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಫಾರ್ ದಿ ಬೆಸ್ಟ್, ಅಂದ್ಕೊಂಡಿರೋ ಐಟಮ್ಸ್ ಎಲ್ಲ ಸಿಗಲಿ ಶಾಪ್ಸ್ ಅಂತ ಅಂದ್ಕೊಂಡು ನಾನು ಅಲ್ಲಿಂದ ಚಿಕ್ಕಪೇಟೆಯಲ್ಲಿರೋ ಮನ್ವಿತ್ ಫ್ಯಾಷನ್ಸ್ ಅನ್ನೋ ಒಂದು ಶಾಪ್ಗೆ ಹೋದೆ. ಇದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಬೇಗನೆ ಸಿಗುತ್ತೆ. ಇದು 5 ಸ್ಟಾರ್ ರಿವ್ಯೂನೇ ಇದೆ. ಬಟ್ ನನಗನ್ಸುತ್ತೆ ಅಷ್ಟೊಂದು ಏನಂತಾರೆ ಕಲೆಕ್ಷನ್ಸ್ ಕಡಿಮೆನೂ ಇತ್ತು, ಮತ್ತು ಪ್ರೈಸ್ ವೈಸ್ ಕೂಡ ತುಂಬಾ ಜಾಸ್ತಿ ಹೇಳಿದ್ರು. ಬಟ್ ಅಂದರೆ ರಿವ್ಯೂಸ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಹುಷಾರಿಲ್ಲ. ಅಲ್ಲಿ ಒಂದು ಡ್ರೆಸ್ ತೊಗೊಂಡೆ, ಬಿಕಾಸ್ ನನಗೂ ಸ್ವಲ್ಪ ಟಯರ್ಡ್ ಆಗ್ತಿತ್ತು. ಬೇರೆ ಶಾಪ್ಸ್ನ ಹುಡ್ಕೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಸೊ ಒಂದು ಡ್ರೆಸ್ಸು ಜಸ್ಟ್ ಬರ್ಡೇಗೆ ಅಂದ್ಬಿಟ್ಟು ಒಂದು ಆನ್ಲೈನಲ್ಲಿ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡಿದ್ದೆ. ಇನ್ನೊಂದು ಅವನಿಗೆ ಮನೆಯಲ್ಲಿ ಮತ್ತು ರೆಸಾರ್ಟಲ್ಲಿ 2 ಕಡೆನೂ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ವಲ್ಲ. ಸೊ ಇನ್ನೂ ಒಂದು ಹೊಸ ಬಟ್ಟೆ ಬೇಕಿತ್ತು ಅಂದ್ಬಿಟ್ಟು ಇತ್ತು ಅವನ ಹತ್ರ ಫಾರ್ಮಲ್ಸು. ಬಟ್ ಹೊಸ ಥರ ಯಾವುದಾದ್ರೂ ಬೇರೆ ಥರ ನೋಡೋಣ ಅಂದ್ಬಿಟ್ಟು ನಾನು ಹೊರಟಿದ್ದೆ. ಅಲ್ಲಿ ಒಂದು ಡ್ರೆಸ್ ತೊಗೊಂಡೆ. ಮತ್ತು ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸಲ್ಲಿ ನೋಡಿದ್ದೆ ಈ ಒಂದು ಶಾಪ್, ಅಂದರೆ ದೀಪಕ್ ಶಾಪ್ ಅಂತ ಚಿಕ್ಕಪೇಟೆಯಲ್ಲಿ. ಇಲ್ಲಿ ಗೋಡನ್ ಥರ ಹಾಕಿರ್ತಾರೆ ಕಡಿಮೆ ಪ್ರೈಸ್ ಅಂತ. ಸೊ ನೋಡೋಣ ಅಂತ ಹೋದೆ, ಬಟ್ ನನಗೇನು ತುಂಬ ಲೋ ಪ್ರೈಸ್ ಅಂತ ಏನು ಅನಿಸ್ಲಿಲ್ಲ. ತುಂಬಾ ಕಷ್ಟ ಅಲ್ಲಿ ಹುಡ್ಕೋದು, ಮತ್ತು ಪ್ರೈಸ್ ವೈಸ್ ಕೂಡ ಏನು ಕಡಿಮೆ ಇಲ್ಲ. ಎಲ್ಲ ಶಾಪ್ಸಲ್ಲಿ ಇರೋಂಗೆ ಇತ್ತು. ಜಸ್ಟ್ ಅವ್ರ ವೀಡಿಯೋಸಲ್ಲಿ ಹೇಳ್ತಾರೆ ಅಷ್ಟೇ ಕಡಿಮೆ ಪ್ರೈಸ್ ಅಂತ. ಸೊ ನಾನು ಹೋಗಿ ರಿಟರ್ನ್ ವಾಪಸ್ ಬಂದುಬಿಟ್ಟು ಏನು ತೊಗೊಳಕ್ಕೆ ಹೋಗಲಿಲ್ಲ. ಅಲ್ಲಿಂದ ಮತ್ತೆ ಬರ್ಡೇ ಐಟಮ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಒಳಗಡೆ ಬಂದೆ. ಅಂದರೆ ಚಿಕ್ಕಪೇಟೆ ಒಳಗಡೆ ತರಗಪೇಟೆ ಅಂತ ಸಿಕ್ಕುತ್ತಲ್ಲ ನಿಮಗೆ, ಅಲ್ಲಿಗೆ ಬಂದೆ. ಇಲ್ಲಿ ಒಂದು ಬರ್ಡೇ ಡೆಕೋರೇಷನ್ದು ಶಾಪ್ ಇತ್ತು. ಸೊ ಅಲ್ಲೋಗಿ ಎಲ್ಲ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಹೋದೆ. ತೊಗೊತಾ ಇದ್ದೆ, ಎಲ್ಲ ತೊಗೊಂಡೆ. ಇಲ್ಲಿ ಆಲ್ಮೋಸ್ಟು ಬೆಲೂನ್ಸ್ ಆಗಿರ್ಬೋದು, ಮತ್ತು ಏನು ಬೆಲೂನ್ ಇಕ್ಕೋದಕ್ಕೆ ಸ್ಟ್ಯಾಂಡು, ತುಂಬ ಎಲ್ಲ ಥರ ವೆರೈಟೀಸ್ ಇತ್ತು. ಬಟ್ ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ದಿದ್ದರಿಂದ ನಾನೇನು ಅಷ್ಟೊಂದು ತೊಗೊಳಕ್ಕೆ ಹೋಗಿಲ್ಲ. ಜಸ್ಟು ಲೆಟರ್ಸು ಆ ಥರ ಮಾತ್ರ ತೊಗೊಂಡು ಬಂದೆ ಅಷ್ಟೇ. ನಾನು ಏನೇನು ತೊಗೊಂಡು ಬಂದೆ ಅಂತ ಕೂಡ ಅನ್ಬಾಕ್ಸ್ ಮಾಡ್ಕೊಳ್ಳೋ ಒಂದು ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಇವತ್ತು. ಅಂದರೆ ನಾನು ಹೋಗಿದ್ದಿದ್ದೆ ಥರ್ಸ್ಡೇ ಆಫ್ಟರ್ನೂನ್ ಹೋಗಿತ್ತು, ನಾನು ಊರು ಬಿಡೋಷ್ಟೊತ್ತಿಗೆ. ಸೊ ನಾನು ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ಎಗೇನ್ ನಾನು ಫ್ರೈಡೇ ಅರ್ಲಿ ಮಾರ್ನಿಂಗೇ ನಾವು ಹೊರಡಬೇಕಿತ್ತು 6:30ಗೆ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಾನು ಏನು ಶಾಪ್ ಮಾಡಿದೆ ಏನೋ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಅವತ್ತು. ಚಿಕ್ಕಪೇಟೆಯಲ್ಲಿ ಸುತ್ತಾಡೋದಂದರೆ ಸಖತ್ ಕಷ್ಟ ಅನಿಸುತ್ತೆ. ಬಟ್ ನಮ್ಗೆ ಏನು ಬೇಕು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂದ್ಬಿಟ್ಟು
ಹೋಗಿದ್ದೆ ನೋಡಿ, ಈ ಥರ ಸ್ಟ್ರೀಟ್ಸ್ ಮೇಲೆಲ್ಲ ಇಟ್ಟಿರ್ತಾರೆ, ನಿಮಗೆ ಈಸಿಯಾಗಿ ಏನು ಬೇಕೆಲ್ಲ ತಗೋಬೋದು. ಅಂದರೆ ಎಲ್ಲ ತಗೊಂಡು ನಾನೊಂದು 2 to 3 hours ಇದ್ದೆ ಅಷ್ಟೇ. ಅಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ನಾನು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಲ್ಲಿ ನಮ್ಮೂರು ಬಸ್ ಹತ್ಕೊಂಡು ನಾನು ಬಂದುಬಿಟ್ಟೆ. ಮತ್ತು ನಾನು ಯಾವುದೇ ರೀತಿ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಅಲ್ಲೂ ತುಂಬ ಜನ ಇದ್ದರು, ಬಸ್ ಕೂಡ ತುಂಬ ರಶ್ ಇತ್ತು. ಸೊ ನಾನು ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಮನೆಗೆ ಬಂದು ನಾನು ಪ್ರಿಪ್ರೇಷನ್ ವ್ಲಾಗ್ ಆಗಿರ್ಬೋದು, ಬರ್ಡೇ ವ್ಲಾಗ್ ಆಗಿರ್ಬೋದು, ಪ್ರತಿಯೊಂದು ಸಪ್ರೇಟ್ ಮಾಡೋಣ ಅಂದ್ಕೊಂಡೆ. ಬಟ್ ಹುಷಾರಿಲ್ಲದಿದ್ದ ಕಾರಣ ನಾನು ತುಂಬ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಿಮ್ಮ ಹತ್ರ ಇನ್ನೂ ಒಂದು ನಾನು ಶೇರ್ ಮಾಡ್ಕೊಬೇಕು. ಏನಪ್ಪ ಅಂತಂದರೆ, ನಾವು ಯಾವ ರೆಸಾರ್ಟ್ಗೆ ಹೋಗಿದ್ರಿ ಆ ರೆಸಾರ್ಟ್ ಬಗ್ಗೆ ಒಂದು ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೋಬೇಕಿತ್ತು. ಅಂದರೆ ಯಾರಾದರೂ ಆ ರೆಸಾರ್ಟ್ಗೆ ಹೋಗ್ತೀನಿ ಅಂತಂದರೆ ಅವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಅಲ್ಲಿ ಹೇಳೋಣ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ. ನಾನು ಎಲ್ಲ ಎದ್ದು ರೆಡಿ ಎಲ್ಲ ಆಗಿಬಿಟ್ಟು ನಾವು 6:30 ಹೊರಡೋಣ ಅಂದ್ಕೊಂಡ್ವಿ. ಬಟ್ ಹೊರಡೋಷ್ಟೊತ್ತಿಗೆ ಆಲ್ರೆಡಿ 7 o'clock ಆಗಿಬಿಟ್ಟಿತ್ತು. ಸೊ ಅಲ್ಲಿ ನಮಗೆ ಚೆಕ್ ಇನ್ ಇದ್ದಿದ್ದು, ನಾವು ಹೋಗಿದ್ದು ಸ್ಕೈ ಬ್ಲೂ ಆರ್ಚಿಡ್ಸ್ ಕನಕಪುರ ಹತ್ರ. ನಮ್ಮ ಚೆಕ್ ಇನ್ ಟೈಮ್ ಇದ್ದಿದ್ದು 12 o'clock. ಸೊ ನಾವು ಹೊರಡಿ ಅಲ್ಲೇ ಮಿಡಲಲ್ಲಿ ಟಿಫನ್ಗೆ ಅಂತ ನಿಲ್ಲಿಸಿದ್ವಿ, ನಂದ ಗೋಕುಲ ಅಲ್ಲಿ. ಟಿಫನ್ ಎಲ್ಲ ತಿನ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ನನ್ನ ಮಗ ಕೂಡ ಸ್ವಲ್ಪ ಮಲ್ಕೊಂಬಿಟ್ಟಿದ್ದ ಕಾರಲ್ಲಿ. ಅಂದರೆ ಕಾರಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಅಲ್ಲಿ ಹೋದ್ಮೇಲೆ ಅವನು ಆಟ ಆಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವನ್ನ ಮಲಗಿಸಿದ್ದೆ. ಬಟ್ ಮಲಗಿಸಿ ಮತ್ತೆ ಅವನು ಎದ್ಬಿಟ್ಟ. ಡೋರ್ ತೆಗೆದ್ಬಿಡ್ತಾನೆ. ಸುಮ್ಮನೆ ಅಯ್ಯೋ, ಇಲ್ಲೆಲ್ಲ ಬಸ್ಸುಗಳು ನಿಲ್ಸೋರಲ್ಲೋ, ಉದ್ದಕ್ಕೂ ಅವೇ ಐತೆ, ಉದ್ದಕ್ಕೂ ಬಸ್ಸೇ ಐತೆ. ಅದ್ವಿತ್, ನಾವೆಲ್ಲಿ ಹೋಗ್ತಾ ಇರೋದು? ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇರೋದು? ಏನಕ್ಕೆ ಕೇಳು ಹೋಗ್ತಾ ಇರೋದು? ಏನಕ್ಕೆ ಹೋಗ್ತಾ ಇರೋದು? ಹ್ಯಾಪಿ ಯಾರ್ದು? ಯಾರ್ದು? ನಿಂದ ಹ್ಯಾಪಿ ಬರ್ಡೇನಾ? ಯಾವಾಗ? ನಾಳೆ. ಅವನು ಕೂಡ ಆಟ ಆಡ್ಕೊತಾ ಇದ್ದ. ತುಂಬಾ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಸಾರಿ, ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ತುಂಬ ದಿವಸ ಆಯಿತು ಎಡಿಟಿಂಗ್ ಮಾಡೋಣ, ವಿಡಿಯೋ ಅಪ್ಲೋಡ್ ಮಾಡೋಣ ಎಲ್ಲರೂ ಕೇಳ್ತಿದ್ರಿ, ಯಾಕೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಇದೇ ವಾಯ್ಸಲ್ಲೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಜ ಕೇಳಿಸ್ತಿದೆಯಾ ನಿಮಗೆ ಇಲ್ವಾ ಪ್ರಾಪರಾಗಿ ಅನ್ನೋದು ನನಗೆ ಗೊತ್ತಿಲ್ಲ. ನೋಡಿ, ನಾವು ಹೋಗಿದ್ದಿದ್ದು ರೆಸಾರ್ಟ್ ಇದೆ, ಸ್ಕೈ ಬ್ಲೂ ಆರ್ಚಿಡ್ಸ್ ಅಂತ. ಇದು ಬಂದು ಕನಕಪುರದಲ್ಲಿರೋದು. ಪರ್ಸ್ನಲಿ ನಾನು ಹೇಳಬೇಕು ಅಂತಂದರೆ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬಿಕಾಸ್ ಪ್ರೈಸಿಂಗ್ ಓಕೆ, ಅಂದರೆ ನಾವು ಪ್ರೈಸ್ ಕೊಟ್ಟಿದ್ದೀವಿ, ತುಂಬ ಚೀಪ್ ಅಂತಲೂ ನಾವು ಹೋಗಿಲ್ಲ. ಅವರು ಚಾರ್ಜ್ ಬಂದು ಪರ್ಸನ್ 3,500 ತೊಗೊಂಡಿದ್ರು. ಬಟ್ ಅದಕ್ಕೆ ತಕ್ಕನಂಗೆ ಅವ್ರು ಏನು ಫೆಸಿಲಿಟೀಸು ಕೊಟ್ಟಿಲ್ಲ. ಮತ್ತು ರೆಸಾರ್ಟ್ ಕೂಡ ಅಷ್ಟೇ ತುಂಬ ವಾಕೇಬಲ್ ಇದೆ. ಒಂದು ಪ್ಲೇಸಿಂದ ಅಂದರೆ ನಾವು ಇವಾಗ ಫುಡ್ ಕೌಂಟರಿಂದ ಬಂದು ನೆಕ್ಸ್ಟ್ ರೂಮ್ಗೆ ಹೋಗ್ಬೇಕಂದ್ರೂ ತುಂಬ ನಡಿಬೇಕು, ಇಲ್ಲ ಆ್ಯಕ್ಟಿವಿಟೀಸ್ಗೆ ಹೋಗ್ಬೇಕಂದ್ರೂ ತುಂಬ ನಡಿಬೇಕು. ಮತ್ತು ಇಲ್ಲಿ ಏನು ಆ್ಯಕ್ಟಿವಿಟೀಸ್ ತೋರಿಸ್ತಿದ್ದಾರೆ ನಿಮ್ಗೆ ಹೇಳ್ತಾರೆ ಎಲ್ಲ ಇನ್ಕ್ಲೂಡ್ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಅವ್ರು ಯಾವುದೇ ರೀತಿ ನಿಮಗೆ ಆ್ಯಕ್ಟಿವಿಟೀಸ್ಗೆ ಫ್ರೀ ಕೊಡೋಲ್ಲ, ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ. ಅಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಪ್ರತಿಯೊಂದು ನಾವು ಎಕ್ಸ್ಟ್ರಾ ಪೇ ಮಾಡಿನೇ ಆಟ ಆಡಬೇಕು. ಸೊ ನಿಮಗೆ ಏನು ಅವ್ರು ಇಸ್ಕೊತಾರಲ್ವ ಅಮೌಂಟು, ಅದ್ರಲ್ಲಿ ಜಸ್ಟ್ ಸ್ವಿಮ್ಮಿಂಗ್, ಪ್ಲೇನ್ ವಾಟರು ಮತ್ತು ಫುಡ್ಡು, ರೂಮು ಇಷ್ಟಕ್ಕೆ ಮಾತ್ರ ನಿಮಗೆ ಕೊಡ್ತಾರೆ ಅಷ್ಟೇ ಅವರು. ಬೇರೆ ಯಾವುದೇ ಗೇಮ್ ಆಡಬೇಕಂದ್ರೂ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ನನಗೆ ವರ್ತ್ ಅನಿಸ್ಲಿಲ್ಲ. ಅಂದರೆ ಫುಡ್ ಕೂಡ ಅಷ್ಟು ಟೇಸ್ಟ್ ಇರಲಿಲ್ಲ. ಮತ್ತು ಫುಡ್ ಕಲರ್ ಯೂಸ್ ಮಾಡಿದ್ರು, ಏನೋ ಗೊತ್ತಿಲ್ಲ, ನನಗೂ ಕೂಡ ಫುಡ್ ಇನ್ಫೆಕ್ಷನ್ ಆಗಿತ್ತು. ಸೊ ನನ್ನ ಪ್ರಕಾರ ನಾವು ಹೋಗಿದ್ದು ಕೂಡ ಗೂಗಲ್ ರಿವ್ಯೂನೇ ನೋಡಿಕೊಂಡೆ. ಏನೋ ಪರ್ಸ್ನಲಿ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ರೆಸಾರ್ಟ್ಸು. ನಾನು ಎಲ್ಲೇ ಹೋದರೂ ಅದ್ರದ್ದು ರಿವ್ಯೂ ಏನಿದ್ರೆ ಅದನ್ನು ಡೈರೆಕ್ಟಾಗಿ ಕೊಡ್ತೀನಿ. ಬಿಕಾಸ್
ನಾವು ಕೂಡ ನೆಕ್ಸ್ಟ್ ಇನ್ನು ಯಾರಾದರೂ ಹೋಗ್ಬೇಕಾದ್ರೆ ಅವ್ರಿಗೂ ಯೂಸ್ ಆಗಲಿ ನಾವು ಕೊಡೋ ರಿವ್ಯೂ ಅಂದ್ಬಿಟ್ಟು ನಾನು ಕೊಡ್ತಾ ಇರೋದು. ಹೋಗಿದ ತಕ್ಷಣ ನನ್ನ ಮಗ ಸ್ವಿಮ್ಮಿಂಗಲ್ಲಿ ಇಳಿದ್ಬಿಟ್ಟ. ಸ್ವಿಮ್ಮಿಂಗಲ್ಲಿ ಎಷ್ಟು ಆಟ ಆಡಿದ್ರು ಅಷ್ಟು ಹುಷಾರಿಲ್ದಿರ ನಾವು ಮಲ್ಕೊಂಡಿದ್ದೀವಿ. ಅಂದರೆ ಆಲ್ಮೋಸ್ಟ್ ನಾವು ಟ್ರಿಪ್ಪಿಂದ ಅಂದರೆ ರೆಸಾರ್ಟಿಂದ ಬಂದು 1 ವೀಕ್ ಆಯಿತು. ನಾವು ಹೋಗಿದ್ದಿದ್ದು ನನ್ನ ಮಗ ಬರ್ಡೇಗೆ ಅಂತ March 14. ಇದುವರೆಗೂ ನಮಗಿನ್ನೂ ವಾಯ್ಸ್ ಕೂಡ ಕರೆಕ್ಟ್ ಆಗಿಲ್ಲ. ಸೊ ವಾಟರಲ್ಲಿ ಕ್ಲೋರಿಡ್ ಯಾವ ಕ್ಲೋರಿಡ್ ಯೂಸ್ ಮಾಡಿದರು ಅಂತ ನನಗೂ ಗೊತ್ತಿಲ್ಲ. ಬಟ್ ಅವ್ರನ್ನ ಬ್ಲೇಮ್ ಮಾಡಲ್ಲ. ಆದರೆ ನನ್ನ ಪರ್ಸ್ನಲ್ಲಾಗಿ ನಾನು ಎಷ್ಟೊಂದು ರೆಸಾರ್ಟ್ಸ್ಗೆ ಹೋಗಿದ್ದೀವಿ, ಇಷ್ಟು ವಾಯ್ಸ್ ಕೂಡ ಎಲ್ಲೂ ಅಂದರೆ ಇಷ್ಟು ಹುಷಾರಿಲ್ದಿರ ಕೂಡ ಆಗಿಲ್ಲ ನಾವು. ಮತ್ತು ಫುಡ್ ಅಂತ ಬಂದಾಗ ಓಕೆ ನಾರ್ಮಲಾಗೇ ಇತ್ತು. ಅಂದರೆ 10% ಓಕೆ ಆಗಿತ್ತಷ್ಟೇ. ಟೇಸ್ಟ್ ವೈಸ್ ಕೂಡ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಪರ್ಸ್ನಲಿ ನನಗೆ ಯಾವುದೇ ರೀತಿ ಇಂಥದ್ರಲ್ಲಿ ಗುಡ್ ರಿವ್ಯೂ ಕೊಡಬೇಕು ಅನ್ನೋ ಒಂದು ಏನೂ ಅನಿಸ್ಲೇ ಇಲ್ಲ. ಬಿಕಾಸ್ ಯಾವುದ್ರಲ್ಲೂ ನನಗೆ ಆ ಥರ ಅನಿಸ್ಲಿಲ್ಲ. ಯಾರಿಗಾದ್ರೂ ಬೇಕಿದ್ರೆ ಬೇರೆ ರೆಸಾರ್ಟ್ಸ್ನ ನೀವು ನೋಡ್ಕೋಬೋದು. ಮಧ್ಯಾಹ್ನ ಲಂಚ್ಗೆ ಇದೆಲ್ಲ ಪ್ರಿಪೇರ್ ಅಂದರೆ ನಮಗೆ ಲಂಚ್ ಡಿನ್ನರ್ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಮ್ಮದು ಚೆಕ್-ಇನ್ನಿಂದ 12ಇಂದ ನೆಕ್ಸ್ಟ್ ಡೇ 12ಗೆ ಚೆಕ್ಔಟ್ ಇದ್ದಿದ್ದು. ಇದು ಬಂದು ರೂಮ್ ಓಕೆ ಪರವಾಗಿಲ್ಲ, ಅಷ್ಟೊಂದೇನು ನಾನು ರೂಮ್ ಟೂರ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನನಗೆ ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಸೊ ನಾನೇನು ಪರ್ಸ್ನಲಾಗಿ ಅದ್ರ ಬಗ್ಗೆ ರಿವ್ಯೂಸ್ ಏನು ಕೊಡಬೇಕಂತ ಅನಿಸ್ಲಿಲ್ಲ. ಅದಕ್ಕೆ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇದು ಬಂದು ಸ್ವಿಮ್ಮಿಂಗ್ ಹತ್ರದಿಂದ ನೈಟ್ ಅಂದರೆ ಈವ್ನಿಂಗ್ 6:37 ತೊಗೊಂಡಿದ್ದಿದ್ದು ವೀಡಿಯೋ. ನೋಡೋಕ್ಕೆ ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಅಂದರೆ ಸ್ವಿಮ್ಮಿಂಗ್ ಮುಂದೆನೇ ಫುಡ್ ಕೌಂಟರ್ ಎಲ್ಲ ಇತ್ತು. ಬಟ್ ಟೇಸ್ಟ್ ವೈಸ್ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಅದೆಷ್ಟು ಇದಕ್ಕೆ ಚೆನ್ನಾಗಿರಲಿಲ್ಲ. ಕೊಡೋದಂತೆ ಹೆಂಚಿನಮ್ಮ ನೀನು ಅದ್ರಲ್ಲಿ ಬೋಲ್ ಯಾವತ್ತು ಮಾಡಿದ್ದು? ಚಿಕ್ಕಿ ಬುಕ್ಕು ಚೀ ಬುಕ್, ಚಿಕ್ಕಿ ಬುಕ್ಕು ಚೀ ಬುಕ್ಕು. ನೋಡಿ ಬೋಬೋ ಬಂದಿದೆ, ನೋಡಲ್ಲಿ ಬೋಬೋ. ನೋಡ್ತಾ ಇರ್ಬೋದು ಟೈಮ್ ಬಂದು ಈಗ ಇನ್ನೂ 11 o'clock ಆಗಿದೆ. ಮಗನ್ನ ಮಲಗಿಸಿದ್ದೀನಿ ಆ್ಯಕ್ಚುಲಾಗೆ. 12 o'clock ಹಂಗೆ ಎಬ್ಬಿಸೋಣ ಅವನ್ನ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ, ಅವನಿಗೂ ರೆಸ್ಟ್ ಇರುತ್ತೆ ಅಂದ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಅಷ್ಟು ರೆಡಿಯಾಗಿ ಅವನದು ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಆಲ್ರೆಡಿ ಡೆಕೋರೇಷನ್ ಮಾಡಿಸಿದ್ದೀವಿ, ಸಿಂಪಲ್ಲಾಗಿ ಮಾಡಿಸಿರೋದು. ನಾವು ಬಂದು ಸ್ಕೈ ಬ್ಲೂ ರೆಸಾರ್ಟ್ ಅಂತ ಬುಕ್ ಮಾಡಿರೋದು ಕನಕಪುರ ಅಲ್ಲಿ. ಸೊ ಈ ಡ್ರೆಸ್ದು ಲಿಂಕ್ ಯಾರಿಗಾದರೂ ಬೇಕಿದ್ದರೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಸೊ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲಿ ತೊಗೊಂಡೆ ಅಂದ್ಬಿಟ್ಟು ಮೆನ್ಷನ್ ಮಾಡಿ ಹೇಳ್ತೀನಿ. ಬನ್ನಿ ಯಾವ ರೀತಿ ಬರ್ಡೇ ಸೆಲೆಬ್ರೇಷನ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ. ಪಾಪ ನನ್ನ ಮಗನ ನೈಟ್ 11:30 ಫ್ರೆಂಡ್ಸ್. ಇವಾಗ ಎಬ್ರಿಸಿ ರೆಡಿ ಮಾಡಿದ್ದೀನಿ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು. ಅವನಿಗೂ ತುಂಬ ಇಷ್ಟ ಆಯಿತು ಬರ್ಡೇ ಮಾಡ್ಕೋಬೇಕು ಅಂದ್ಬಿಟ್ಟು, ಅವನಿಗೂ ತುಂಬ ಇಷ್ಟ ಆಯಿತು. ಸೊ ಅವರಪ್ಪ ನೈಟ್ ಒಳಗೆ ಡಿಫ್ರೆಂಟ್ ಅಂದರೆ ಲಾಸ್ಟ್ ಇಯರು ಮಾಡಿದ್ವಿ, ಬಟ್ ನೆಕ್ಸ್ಟ್ ಡೇಟ್ ಅಂದರೆ 14th ಈವ್ನಿಂಗ್ ಮಾಡಿದ್ವಿ. ಈ ಸಲ ರೆಸಾರ್ಟಲ್ಲಿ ಮಾಡೋಣ ನೈಟೇ ಅಂತ ಹೇಳಿದ್ರು. ಸೊ ಅವನಿಗೂ ಇಷ್ಟ ಇತ್ತು ಅಂದ್ಬಿಟ್ಟು ಅವ್ರ ಖುಷಿನೇ ನಮ್ಮ ಖುಷಿ. ಇಷ್ಟ ರಚಿನಮ್ಮ ನಿಂಗೆ ಹ್ಯಾಪಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ?
ಏ ಟು ಯು ಹ್ಯಾಪಿ ಬರ್ಡೇ ಟು ಯು. ಸರಿ, ನಾನು ಕೂಡ ಚಿಕ್ಕಪೇಟೆಯಲ್ಲಿ ಎಲ್ಲ ತೊಗೊಂಡಿದ್ನಲ್ವ, ಅದನ್ನು ಅಲ್ಲೇ ಎಲ್ಲ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಹೇಳಿದ್ದೆ. ಅಂದರೆ ನಾವೇ ಹಾಕೋಣ ಅಂದ್ಕೊಂಡ್ವಿ, ಅಲ್ಲಿ ಒಬ್ಬರು ಹಾಕ್ಕೊಡ್ತೀವಿ ಸ್ವಲ್ಪ ಅಂದ್ಬಿಟ್ಟು ಇಸ್ಕೊಂಡಿದ್ರು ಅದನ್ನು. ಆ್ಯಕ್ಚುಲಾಗಿ ನಾವು ಇವೆಂಟ್ ಅವ್ರಿಗೆ ಹೇಳೋಣ ಅಂದ್ಕೊಂಡ್ರೆ ಅವ್ರು ತುಂಬ ಜಾಸ್ತಿನೇ ಹೇಳಿದ್ರು, ಅಂದರೆ 15,000 ಹೇಳಿದ್ರು. ಸೊ ನನಗೆ ವರ್ತ್ ಅನ್ನಿಸ್ಲಿಲ್ಲ. ಜಸ್ಟು ಒಂದು ಡೆಕೋರೇಷನ್ಗೆ ಆ ಥರ ಪೇ ಮಾಡೋಂಗಿದ್ದಿದ್ರೆ ನಾವು ಬೇರೆ ಕಡೆನೇ ಮಾಡ್ಕೋಬೋದು ಪಾರ್ಟಿ ಹಾಲಲ್ಲಿ ಅಂದ್ಬಿಟ್ಟು ನಾನೇ ಎಲ್ಲ ತೊಗೊಂಡೋಗಿ ಎಷ್ಟಾಗುತ್ತೆ ಅಷ್ಟು ಅರೇಂಜ್ಮೆಂಟ್ ಮಾಡಿ ನೈಟ್ 12ಗೆ ಕೇಕ್ ಕಟ್ ಮಾಡಿಬಿಟ್ಟು ಅವನಿಗೂ ಎಲ್ಲ ಖುಷಿ ಆಯಿತು. ಅವನ ಬರ್ಡೇನ ಅವ್ನು ಸೆಲೆಬ್ರೇಟ್ ಮಾಡ್ದ ಅಲ್ವಾ, ಅದು ನಮಗೆ ಖುಷಿ ಆಯಿತು. ಮಕ್ಕಳು ನಮ್ಮ ಒಂದು ಏಜಲ್ಲಿ ಹ್ಯಾಪಿ ಬರ್ಡೇ ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದು ಚಾಕ್ಲೇಟ್ ಕೊಟ್ಟರೆ ಅನ್ಕೊತಾ ಇದ್ವಿ. ಬಟ್ ಇವಾಗಿನ ಜನ್ರೇಷನಲ್ಲಿ ಮಕ್ಳು ಹಂಗಲ್ಲ, ಪ್ರತಿಯೊಂದೂ ಏನಂತಾರೆ ಅವ್ರಿಗೆ ಹೆಂಗೆ ಬೇಕು ಅನ್ನೋದನ್ನು ಅವರು ಹೇಳಿ ಮಾಡಿಸ್ಕೋತಾರೆ. ನನ್ನ ಮಗದಲ್ಲಂತೂ ಅದು ತುಂಬಾ, ಅಂದರೆ ನಾವು ಗ್ರ್ಯಾಂಡಾಗಿ ಮಾಡೋಣ, ಅವ್ನಿಗಿನ್ನೂ ಸ್ವಲ್ಪ ಬುದ್ಧಿ ಬಂದಮೇಲೆ ಅಂದ್ಕೊಂಡ್ವಿ. ಬಟ್ ಅವ್ನು ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅವನಿಗೂ ಖುಷಿ ಆಯಿತು. ನನ್ನ ಮಗಾಗಿ ಇದೇ ರೀತಿ ದೇವರು ಮತ್ತು ಎಲ್ಲರೂ ಬ್ಲೆಸ್ಸಿಂಗ್ಸ್ ಕೊಟ್ಟು ಯಾರೆಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅವನ್ನ ಚೆನ್ನಾಗಿ ಇಟ್ಟಿರಲಿ ಅಂದ್ಬಿಟ್ಟು ದೇವ್ರ ಹತ್ರ ಕೂಡ ನಾನು ಕೇಳ್ಕೊತೀನಿ. ಬರ್ಡೇ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗಿದ್ದು. ನೆಕ್ಸ್ಟ್ ಡೇ ಎದ್ದೇಳೋಕ್ಕೆ ಆಗಲಿಲ್ಲ, ಫುಲ್ಲು ಫುಡ್ ಇನ್ಫೆಕ್ಷನ್ ಆಗಿಬಿಟ್ಟು ವಾಮಿಟಿಂಗ್ ಸ್ಟಾರ್ಟ್ ಆಗೋಯ್ತು. ನಾನು ಅಲ್ಲೇ ಟಯರ್ಡ್ ಆಗಿಬಿಟ್ಟೆ. ಮತ್ತು ಅಲ್ಲಿಂದ ಬಂದು ಮನೆಯಲ್ಲಿ ಎಲ್ಲರೂ ಹೇಳಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ಮನೆಯಲ್ಲಿ ಅಷ್ಟು ಟಯರ್ಡ್ನೆಸ್ ಆಗಿತ್ತು ನನಗೂ ಕೂಡ. ಮಾಡೋ ಸಾನ್ವಿ. ವಾಟರ್ಮಿಲನ್, ಇದು ಕರ್ಡ್, ಕೇಸರಿ ಬಾತ್, ಉಪ್ಪಿಟ್ಟು, ಪಲಾವ್, ಚಟ್ನಿ, ಶಾಗು, ಏನೇನಿದೆ ಇಲ್ಲಿ, ಪೂರಿ ತಿಂತೀಯಾ? ಅಲ್ಲಿಂದ ಮನೆಗೆ ಬಂದ್ವಿ, ಸ್ವಲ್ಪ ರೆಸ್ಟ್ ಮಾಡಿ ಜಸ್ಟ್ ಸಿಂಪಲ್ಲಾಗಿ ಅವ್ರ ಅಜ್ಜಿ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ಮನೇಲಿ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ ಅಷ್ಟೇ. ಬಿಕಾಸ್ ನನಗೆ ಹುಷಾರಿಲ್ದಿರ ಆಗಿದ್ದರಿಂದ ಅಷ್ಟು ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಎಷ್ಟಾದರೆ ಅಷ್ಟು ಅವನಿಗೂ ರೆಡಿ ಮಾಡಿ ಮನೇಲಿ ಕೇಕ್ ಕಟ್ ಮಾಡಿಸಿ ಅವನ ಬರ್ಡೇನ ಫುಲ್ಫಿಲ್ ಮಾಡಿದ್ವಿ. ಈ ರೀತಿ ಆಗಿತ್ತು ನನ್ನ ಮಗ ಬರ್ಡೇ. ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ತುಂಬ ಕೆಟ್ಟಿದೆ, ಸಾರಿ ಅದೇ ವಾಯ್ಸ್ ಡಿಸ್ಟರ್ಬೆನ್ಸ್ಗೆ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತೀನಿ.